ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಅಂಗಡಿಯಿಂದ ಉಪ್ಪನ್ನು ತಂದಾಗ ಎಷ್ಟು ಚೆನ್ನಾಗಿ ಹೀಗೆ ಫ್ರೀ ಫ್ಲೋ ಆಗಿ ಬೀಳುತ್ತೆ ಅಲ್ವಾ? ಅದೇ ರೀತಿ ಡಬ್ಬಿಯಲ್ಲಿ ಸ್ವಲ್ಪ ದಿನ ಇಟ್ಟ ನಂತರ ಆ ಉಪ್ಪು ಕೆಲವೊಂದು ಸಲ ಅಂಟಂಟಾಗ್ಬಿಡುತ್ತೆ. ಹಾಗೆ ಯಾವುದೇ ರೀತಿ ತೇವಾಂಶ ಬರದಲೇ ಉಪ್ಪು ತುಂಬ ದಿನಗಳವರೆಗೆ ಇದೇ ರೀತಿ ಫ್ರೀ ಫ್ಲೋ ಆಗಿ ಇರಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಾ? ಈ ಉಪ್ಪಿನ ಡಬ್ಬಿಯಲ್ಲಿ ಒಂದು ಒಣಮೆಣಸಿನ್ಕಾಯನ್ನು ನೋಡಿ ಹೀಗೆ ಉಪ್ಪು ಒಳಗಡೆಗೆ ಪೂರ್ತಿಯಾಗಿ ಅದನ್ನು ಹೋಗಿಸ್ಬಿಟ್ಟು ನಂತರ ಈ ಉಪ್ಪಿನ ಡಬ್ಬಿಯನ್ನು ಮುಚ್ಚಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಉಪ್ಪಿನಲ್ಲಿ ಯಾವುದೇ ರೀತಿ ತೇವಾಂಶ ಬರೋದಿಲ್ಲ, ಹಾಗಾಗಿ ಅದು ಅಂಟಂಟು ಕೂಡ ಆಗೋದಿಲ್ಲ. ಎಷ್ಟೇ ಹುಷಾರಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಕೆಲವೊಂದು ಸಲ ಏನಾದರೂ ಚೆಲ್ಲಿ ಬಿಡುತ್ತಲ್ವಾ? ಅದೇ ರೀತಿ ಎಣ್ಣೆ ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡೋದೊಂದು ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ. ಅದಕ್ಕೊಂದು ಸೂಪರ್ ಉಪಾಯ ಇಲ್ಲಿದೆ ನೋಡಿ. ಚೆಲ್ಲಿರುವಂತಹ ಎಣ್ಣೆ ಮೇಲೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಈ ರೀತಿಯಾಗಿ ನೀವು ಉದುರಿಸ್ಬೇಕಾಗತ್ತೆ. ಎಣ್ಣೆ ಚೆಲ್ಲಿರುವ ಪೂರ್ತಿ ಜಾಗದಲ್ಲಿ ಹೀಗೆ ಎಣ್ಣೆಯ ಮೇಲ್ಗಡೆಗೆ ಹಿಟ್ಟನ್ನು ಹಾಕಬೇಕು. ಹೀಗೆ ಹಿಟ್ಟನ್ನು ಹಾಕಿದ ನಂತರ ಎಣ್ಣೆಯೆಲ್ಲ ಆ ಹಿಟ್ಟು ಜೊತೆಗೆ ಸೇರಿಬಿಡುತ್ತೆ. ನಂತರ ನೀವು ಒಂದು ಟಿಶ್ಯೂ ಪೇಪರ್ ತಗೊಂಡು ಅಥವಾ ಒಂದು ಬಟ್ಟೆಯಿಂದ ನೋಡಿ ಹೀಗೆ ಹಿಟ್ಟನ್ನು ಒರೆಸ್ಕೊಂಡು ಬಿಟ್ಟರೆ ಅದರೊಟ್ಟಿಗೆ ಚೆಲ್ಲಿದಂತಹ ಎಣ್ಣೆನೂ ಕೂಡ ಪೂರ್ತಿಯಾಗಿ ಬಂದುಬಿಡುತ್ತೆ. ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಣ್ಣೆ ಚೆಲ್ಲಿತ್ತು ಅಂತಾನೆ ಈಗ ತಿಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಒಂದು ಟಿಪ್ ನೋಡಿ. ಕೆಲವೊಂದು ಸಲ ಬಟಾಣಿ ಕಾಳು ಅಥವಾ ಹಲಸಂದಿ ಕಾಳು, ಹೆಸರು ಕಾಳು ಹೀಗೆ ಯಾವುದಾದ್ರೂ ಕಾಳಿನ ಪಲ್ಯ ಸಾರು ಮಾಡಬೇಕು ಅಂದ್ಕೊಂಡಿರ್ತೀವಿ. ಬೇಗನೆ ಅದನ್ನು ನೆನೆಸೋದನ್ನು ಮರೆತು ಬಿಟ್ಟಿರ್ತೀವಿ. ನೆನೆಸದೆ ಹಾಗೆಯೇ ಪಲ್ಯ ಮಾಡಿದರೆ ಕಾಳುಗಳು ಚೆನ್ನಾಗಿ ಬೇಯೋದಿಲ್ಲ. ಹಾಗಿದ್ದಾಗ ನೀವು ಏನು ಮಾಡಬಹುದು ಗೊತ್ತಾ? ಒಂದು ಪಾತ್ರೆಯಲ್ಲಿ ಬೇಕಾಗಿರುವಂತಹ ಕಾಳುಗಳನ್ನು ಹಾಕಿ ಅದಕ್ಕೆ ಬಿಸಿ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ನಂತರ ಒಂದು ಪ್ಲೇಟ್ನ ಮುಚ್ಚಿ 10 ರಿಂದ 15 ನಿಮಿಷ ಹಾಗೆ ಬಿಟ್ಟುಬಿಡಿ. ಈಗ ನೋಡಿ 15 ನಿಮಿಷ ಆದ ನಂತರ ಬಟಾಣಿ ಕಾಳುಗಳು ಹೇಗಾಗಿದೆ ಅಂತ. ಆಲ್ಮೋಸ್ಟ್ 4-5 ಗಂಟೆ ನೆನೆಸಿದರೆ ಹೇಗೆ ಆಗಿರುತ್ತಲ್ವ ಅದೇ ತರಹನೇ ಅನ್ನಿಸ್ತಾ ಇದೆ ಅಲ್ವಾ? ಈಗ ಇದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಬಿಟ್ಟರೆ ಕಾಳುಗಳು ಕೂಡ ಬೇಗನೆ ಬೇಯುತ್ತೆ. ಹಾಗಂತ ತುಂಬಾ ಮೆತ್ತಗೆ ಕೂಡ ಆಗೋದಿಲ್ಲ. ಉದುರು ಪಲ್ಯ ಮಾಡೋದಕ್ಕೆ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ. ಒಂದು ಬತ್ತಿ ಹಾಗೆ ಕರ್ಪೂರ ತಗೊಂಡು ಏನು ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗಂತೂ ಎಲ್ಲ ಕಡೆ ಸೊಳ್ಳೆ ತುಂಬಾ ಆಗಿಬಿಟ್ಟಿದೆ ಅಲ್ವಾ? ಎಷ್ಟೇ ಬಾಗಿಲು ಮುಚ್ತೀವಿ, ಕಿಟಕಿ ಮುಚ್ತೀವಿ ಅಂದ್ರೂ ಸಂಜೆ ಆದರೆ ಸಾಕು ಎಲ್ಲಿಂದನಾದರೂ ಸೊಳ್ಳೆಗಳು ಬಂದೇ ಬಿಡುತ್ತೆ. ಆದರೆ ನಾನಿಲ್ಲಿ ಇವತ್ತು ತೋರಿಸೋ ಐಡಿಯಾನ ನೀವು ಫಾಲೋ ಮಾಡಿದರೆ ಒಂದು ಸೊಳ್ಳೆನೂ ನಿಮ್ಮ ಮನೆ ಒಳಗಡೆ ಸುಳಿಯೋದಿಲ್ಲ. ಅದಕ್ಕೆ ನೋಡಿ, ಒಂದು ಮಣ್ಣಿನ ಪ್ರಣತಿ ತಗೊಳ್ಳಿ, ಚಿಕ್ಕದಾದರೂ ನಡೆಯುತ್ತೆ. ಇದರ ಒಳಗಡೆ ಈಗ 1 ರಿಂದ 2 ಚಮಚದಷ್ಟು ಕಾಫಿ ಪುಡಿನ ಹಾಕಿ, ತುಂಬ ಫೈನ್ ಪೌಡರ್ಗಿಂತ ತರಿಯಾಗಿ ಇರುತ್ತಲ್ವ ಕಾಫಿ ಪುಡಿ, ಆ ಥರದ್ದು ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಬತ್ತಿ ಇತ್ತಲ್ವ ಅದನ್ನು ಎಣ್ಣೆಯಲ್ಲಿ ನೆನೆಸಿಬಿಟ್ಟು ಈ ಕಾಫಿ ಪುಡಿ ಒಳಗಡೆಗೆ ಸೇರಿಸಬೇಕು. ಅಥವಾ ನೀವು ಮೊದಲೇ ಎಣ್ಣೆಯಲ್ಲಿ ನೆನೆಸಿದ ಬತ್ತಿಯನ್ನು ಇಟ್ಟು ಆ ನಂತರ ಅದರ ಮೇಲೆ ಕಾಫಿ ಪುಡಿಯನ್ನು ಹಾಕಬಹುದು. ಬತ್ತಿ ಸರಿಯಾಗಿ ಕಾಫಿ ಪುಡಿ ಒಳಗೆ ಸಿಗಿಸಿದ ನಂತರ ನೋಡಿ ಹಚ್ಚೋದಕ್ಕೆ ಬರಬೇಕು, ಆ ರೀತಿ ಅದನ್ನು ಫಿಕ್ಸ್ ಮಾಡಿ. ನೋಡಿ, ಈಗ ಸರಿಯಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಷ್ಟಾದ ನಂತರ ಒಂದು ಕರ್ಪೂರ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತುಂಡು ತುಂಡು ಮಾಡಿ ಇದರ ಸುತ್ತ ಹಾಕಬೇಕು. ಅಂದರೆ ಮೊದಲಿಗೆ ಒಂದು ಲೇಯರ್ ಕಾಫಿ ಪುಡಿ ಆಗಿತ್ತಲ್ವ ಅದರ ಮೇಲ್ಗಡೆ ಕರ್ಪೂರದ ಪುಡಿನ ಉದುರಿಸ್ಬೇಕು. ಆಮೇಲೆ ನೋಡಿ, ಮಸಾಲೆ ಸಾಮಾನುಗಳಲ್ಲಿ ಚಕ್ರ ಮೊಗ್ಗು ಅಂತ ಇರುತ್ತಲ್ವ, ನಕ್ಷತ್ರದ ಥರ, ಅದರಲ್ಲಿ ಒಂದು ತುಂಡನ್ನ ಈ ತರಹ ತೆಗೆದುಕೊಳ್ಳಿ. ಜೊತೆಯಲ್ಲಿ ಒಂದು ಚಿಕ್ಕ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತೀವಲ್ವ ಅದನ್ನು ತಗೋಬೇಕು.
ನೋಡಿ, ಇದೆರಡು ಮಸಾಲೆ ಸಾಮಾನು. ಇದನ್ನೀಗ ಈ ಕಾಫಿ ಪುಡಿ ಮತ್ತು ಕರ್ಪೂರದ ಮಿಶ್ರಣ ಇತ್ತಲ್ವಾ, ಅದರಲ್ಲಿ ಅಲ್ಲಲ್ಲೇ ಚುಚ್ಚಿಡಬೇಕು. ಈ ಚಕ್ರಮೊಗ್ಗು ಇರಲಿಲ್ಲ ಅಂದರೆ ಒಂದು ಲವಂಗ ಕೂಡ ಚುಚ್ಚಿ ಇಡಬಹುದು. ಇಷ್ಟಾದ ನಂತರ ಈಗ ಎಣ್ಣೆಯಲ್ಲಿ ನೆನೆಸಿದ ಬತ್ತಿ ಇತ್ತಲ್ವ, ಅದನ್ನು ಈ ತರಹ ಹಚ್ಚಿಡಿ. ನೋಡಿ, ಸೇಮ್ ದೀಪದ ಥರನೇ ಹತ್ಕೊಳ್ಳುತ್ತೆ. ಹೀಗೆ ಇದನ್ನು ಟೇಬಲ್ ಮೇಲೆ ಅಥವಾ ಬಾಗಿಲ ಹತ್ರ ಹಚ್ಚಿ ಇಡಬಹುದು. ಬತ್ತಿ ಸರಿಯಾಗಿ ಹತ್ಕೊಳ್ಳೋದಕ್ಕೆ 1-2 ನಿಮಿಷ ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಉರಿಯನ್ನು ಹಾಗೆ ಬಿಡಿ. ನೀವು ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ರೆ ಅದರ ಹತ್ರ ಈ ದೀಪನ ಇಡಬೇಕು. ಆಗ ಗಿಡಗಳ ಸುತ್ತ ಸೊಳ್ಳೆಗಳು ಸೇರ್ಕೊಳ್ಳೋದಿಲ್ಲ. ಇದರಲ್ಲಿ ಕರ್ಪೂರ ಹಾಗೆ ಚಕ್ಕೆ ಮತ್ತು ದಾಲ್ಚಿನ್ನಿ ಇರೋದ್ರಿಂದ ಅದರ ಸುವಾಸನೆ ಮನೆ ತುಂಬ ಹರಡುತ್ತೆ. ನೋಡಿ, ಸ್ವಲ್ಪ ಹೊತ್ತು ಹೀಗೆ ಉರಿದ ನಂತರ ಇದರ ಬೆಂಕಿನ ಆರಿಸ್ಬಿಡಿ. ಬೆಂಕಿ ಆರಿದ ನಂತರ ನೋಡಿ ಈ ತರಹ ಹೊಗೆ ಬರ್ತಾ ಇರುತ್ತೆ. ಇದರಿಂದ ಯಾವುದೇ ಸೊಳ್ಳೆಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ. ಕೆಮಿಕಲ್ಗಳಿಂದ ಮಾಡಿರುವಂತಹ ಸೊಳ್ಳೆ ಬತ್ತಿ ಉಪಯೋಗಿಸೋದಕ್ಕಿಂತ ಮನೆಯಲ್ಲಿ ನೀವೇ ಈ ತರಹ ತಯಾರು ಮಾಡಿದರೆ ಒಳ್ಳೆಯದಲ್ವಾ? ಇದರಿಂದ ಸೊಳ್ಳೆಗಳು ಹೋಗೋದಷ್ಟೇ ಅಲ್ಲ, ಮನೆಯೆಲ್ಲ ಸುವಾಸನೆಯಿಂದ ಕೂಡಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಸೊಳ್ಳೆಗಳಿಂದ ಹೇಗೆ ಮುಕ್ತಿ ಪಡಿಬಹುದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗೆಯೇ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮರೀದೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.